ಇವತ್ತು ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಎಂತ ಪವಿತ್ರವಾದ ದಿನ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿ ಸರ್ಕಾರದ ಜವಾಬ್ದಾರಿ, ಈ ನಾಡಿನ ಮುಖ್ಯಮಂತ್ರಿ, ನಾಡಿನ ಜನತೆಗೆ ನಾವಿಬ್ರು ಪಿರಿಯಾಪಟ್ಟಣದಲ್ಲಿದ್ದು, ಆದರೂ ನಾನು ಹೋಗಿ ಅಲ್ಲಿ ಗೌರವನ ಸಲ್ಲಿಸ್ಬಿಟ್ಟು ಬರಲೇಬೇಕು ಅಂತ ಹೇಳಿ ಬೆಂಗಳೂರು ಪ್ರಯಾಣ ಮಾಡಿ ಈ ರಾಜ್ಯದ ಜನತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವನ ಕೊಟ್ಟಂತ ಕೆಲಸವನ್ನು ಮಾಡಿ ಇಲ್ಲಿಗೆ ಬಂದಿದ್ದಾರೆ. ನನಗೆ ಬಹಳ ಅತಿ ದುಃಖವನ್ನ ತರುವಂತ ಈ ಒಂದು ದಿನ ಇವತ್ತಾಗಿದೆ. ಇಂದಿರಾ ಗಾಂಧಿ ಅವರು ಸತ್ತಾಗ ನಾನು ಟ್ರೈನಲ್ಲಿ ಪ್ರಯಾಣ ಮಾಡ್ತಿದ್ದೆ. ಟ್ರೈನಲ್ಲಿ ಪ್ರಯಾಣ ಮಾಡಿಕೊಂಡು ಯೂತ್ ಕಾಂಗ್ರೆಸ್ ಸಮಾವೇಶಕ್ಕೆ ಹೋಗ್ತಾ ಇದೆ. ಮಧ್ಯದಲ್ಲೇ ದೊಡ್ಡಬಳ್ಳಾಪುರಕ್ಕಿಂತ ಮುಂಚಿತವಾಗಿ ಸ್ವಲ್ಪ ದೂರ ಹೋದಾಗ ಟ್ರೈನ್ ನಿಂತೋಯ್ತು. ನಮ್ಗೆ ಏನು ಅನ್ನೋದು ಗೊತ್ತಿಲ್ಲ. ನನಗೆ ಎಲ್ಲ ಗಲಾಟೆ ಇದ್ದಕ್ಕಿದ್ದಂಗೆ ಶುರು ಆಗೋಯ್ತು. ಇದ್ದಕ್ಕಿದ್ದಂಗೆ ಗಲಾಟೆ ಶುರುವಾಯಿತು. ಆವತ್ತು ನನಗೆ ಭಾವನಾತ್ಮಕವಾಗಿ ಇಂದಿರಾ ಗಾಂಧಿ ಅವರ ಬಗ್ಗೆ ಅಪಾರವಾದಂತ ಒಂದು ಆ ನಾಯಕತ್ವದ ಬಗ್ಗೆ ಒಂದು ನಂಬಿಕೆ. ಅವರು ಸಂವಿಧಾನವನ್ನು ರಕ್ಷಣೆ ಮಾಡ್ತಿದ್ದು, ಹೆಣ್ಣು ಮಕ್ಕಳಿಗೆ ಶಕ್ತಿ ಕೊಡ್ತಿದ್ರು. ಈ ದೇಶದ ಒಬ್ಬ ಧೀಮಂತ ಹೆಣ್ಣು ಮಕ್ಕಳ ಪ್ರತಿನಿಧಿಸುವಂತ ಇಡೀ ಪ್ರಪಂಚವನ್ನು ಗೆದ್ದಂತ ಒಬ್ಬ ಹೆಣ್ಣು ಮಗಳು. ಆ ತಾಯಿ ಹೇಳ್ತಾ ಇದ್ರು, ಈ ಹೆಣ್ಣು ಮಕ್ಕಳನ್ನ ನಾವು ಭೂಮಿ ತಾಯಿ ಅಂತ ನಾವು ಕರಿತೀವಿ. ಈ ತಾಯಿಗೆ ರಕ್ಷಣೆ ಕೊಡಬೇಕು. ನಾನೊಬ್ಬ ಹೆಣ್ಣಾಗಿ ಈ ದೇಶದಲ್ಲಿ ಆ ತಾಯಿ ಸ್ವರೂಪಿಣಿಗೆ ನಾನು ಗೌರವನ ಕೊಡಲಿಲ್ಲ ಅಂದ್ರೆ ನಾನು ಈ ದೇಶದ ಪ್ರಧಾನಮಂತ್ರಿಯಾಗಿ ವ್ಯರ್ಥ ಅಂತ ಹೇಳಿ ಅನೇಕ ಸಂದರ್ಭದಲ್ಲಿ ಅವರು ಮಾತಾಡಿದ್ದಾರೆ. ಅವರು ಒಂದ್ ಕಡೆ ಹೇಳಿದ್ದಾರೆ, ಈ ಜಾತಿ ಸಮಸ್ಯೆಗಳನ್ನ ಮಧ್ಯದಲ್ಲಿ ಈ ದೇಶಕ್ಕೆ ಈ ಪರ್ವತಗಳು ಎತ್ತರವಾಗಿ ಹಾರಾಡೋದು, ಓಡಾಡೋದು ಮುಖ್ಯ ಅಲ್ಲ, ನಿಭಾಯಿಸೋದು. ಈ ಜಾತಿ ಸಮಸ್ಯೆಗಳನ್ನು ನಾವು ಎದುರಿಸೋದು ಬಹಳ ಮುಖ್ಯ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ತೆಗೆದುಕೊಂಡಂತ ತೀರ್ಮಾನಗಳ ಬಗ್ಗೆ ಅವರು ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾರೆ. ಇವತ್ತು ಯಾಕೆ ನನಗೆ ನೋವಾಗ್ತಾ ಇದೆ ಅಂತಂದ್ರೆ, ಅವತ್ತು ಬಂದು ಗಲಾಟೆ ಆಯ್ತು, ಸಾಯಂಕಾಲನೇ ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿದ್ರು, ಗಲಾಟೆ ಆಯ್ತು, ನಮ್ಮನ್ನೆಲ್ಲ ಜೈಲಿಗೆ ಹಾಕಿದ್ರು, ಅದೆಲ್ಲ ಬೇರೆ ವಿಷಯ. ಇವತ್ತು ನಾವೆಲ್ಲ ಈ ಭಾರತ ಮಾತೆ ನಮ್ಮ ಹೆಣ್ಣು ಮಕ್ಕಳು. ಇವತ್ತು ನಮ್ಮ ನಾಡಿನ ತಾಯಿ ಚಾಮುಂಡೇಶ್ವರಿ. ನನಗೆ ಯಾರು ಇನ್ವಿಟೇಷನ್ ಕೊಡ್ಬೇಕಾದ್ರೆ ಶ್ರೀಮತಿ ಮತ್ತು ನನಗೆ ಡಿ ಕೆ ಶಿವಕುಮಾರ್ ಅಂತ ಇನ್ವಿಟೇಷನ್ ಯಾರು ಕೊಡುವುದಿಲ್ಲ. ಶ್ರೀಮತಿ ಮತ್ತು ಶ್ರೀ ಡಿ ಕೆ ಶಿವಕುಮಾರ್ ಅಂತ ಕೊಡ್ತಾರೆ. ಈಗ ವೆಂಕಟೇಶ್ವರ ಕರಿಬೇಕಾರೆ ಪಾರ್ವತಿ ಪರಮೇಶ್ವರ ಅಂತ ಶಿವರು ಕರೀತಾರೆ. ವೆಂಕಟೇಶ್ವರ ಕರಿಬೇಕಾದ್ರೆ ಲಕ್ಷ್ಮೀ ವೆಂಕಟೇಶ್ವರ ಅಂತ ಹೇಳ್ತಾರೆ. ಸೊ ಹಿಂಗೆ ಅನೇಕ ಉಮಾಶಂಕರ, ಶಂಕರ್ ಕರ್ಬೇಕಾದ್ರೆ ಉಮಾಶಂಕರ, ಫಸ್ಟ್ ಉಮಾ ಆಮೇಲೆ ಶಂಕರ ಅಂತ ಕರೀತಾರೆ. ಗಣೇಶನ ಹಬ್ಬ ಮಾಡ್ಬೇಕಾದ್ರೆ ಗಣೇಶನ್ ಮದುವೆ ಆಗ್ಲಿಲ್ಲ, ಮೊದಲು ಗೌರಿ ಹಬ್ಬ ಆಮೇಲೆ ಗಣೇಶನ ಹಬ್ಬ. ಅಂದ್ರೆ ಈ ದೇಶದ ಸಂಸ್ಕೃತಿ. ಯಾವ್ದಾದ್ರು ಊರಿಗೆ ಹೋಗ್ಬೇಕಾದ್ರೆ ನಾವು ಗ್ರಾಮ ದೇವತೆ ಯಾವುದು ಅಂತ ಕೇಳ್ತೇವೆ. ನೆನ್ನೆ ನಾನು ವೆಂಕಟೇಶ್ ಬರ್ತಾ ಇದ್ದು ಅವ್ರ ಊರಿನಲ್ಲಿ, ಅಲ್ಲಿ ಬರೀತಾ ಇದ್ರು ಶಕ್ತಿ ದೇವತೆಗಳ ಊರು ಇದು ಅಂತ ಹೇಳಿ ಅಲ್ಲಿ ಬೋರ್ಡ್ ಹಾಕಿದ್ರು. ಕೇಳಿದೆ ನಾನು ಏನಂತ. ಇಲ್ಲಿ ಬಹಳ ಹೆಣ್ಣು ಮಕ್ಕಳಿಗೆ ಬಹಳ ಗೌರವ ಕೊಡ್ತಾರೆ, ಬಹಳ ಜನ ಹೊರಗಡೆಯಿಂದ ಬರ್ತಾ ಇದ್ದಾರೆ ಅಂತ ಹೇಳಿದ್ರು. ನಿಮ್ಮಲ್ಲೂ ಕೂಡ ಈಗ ನಾವು ಕಾವೇರಿ ಆ ತಾಯಿ, ಕಾವೇರಿ ತಾಯಿ ಅಂತ ಹೋಗಿ ನಾವೆಲ್ಲ ಪೂಜೆ ಮಾಡಿಕೊಂಡು ಇಡೀ ನಮ್ಮ ಹಳೆ ಮೈಸೂರು ಬದುಕ್ತಾ ಇರೋದೆ, ನಮ್ಮ ದಕ್ಷಿಣ ನಮ್ಮ ಭಾರತ ಇರೋದೇ ಈ ಕಾವೇರಿ ತಾಯಿಯಿಂದ. ಅದು ಕೂಡ ಹೆಣ್ಣ ಹೆಸರನ್ನ ಆ ತಾಯಿ ಪಡೆದಿದ್ದಾಳೆ. ಇವತ್ತು ಯಾಕೆ ಈ ನೋವನ್ನ ನನಗೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತ ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು, ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದರು, ಅವರ ಸುಪುತ್ರ
ಪಾರ್ಟ್ನರ್, ಅವರು ಬಿಜೆಪಿ ಪಕ್ಷದ ಪಾರ್ಟ್ನರ್. ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ನಿನ್ನೆ ಅವರು ನಮ್ಮ 5 ಗ್ಯಾರಂಟಿಗಳನ್ನ ಮಾತಾಡ್ಬೇಕಾದ್ರೆ ನನಗೆ ಮುಖ್ಯಮಂತ್ರಿಗಳು ನಾವಿದ್ರು ಕೂಡ ಉತ್ತರ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ. ನನಗೆ ಮಾತಾಡಕ್ಕೆ ಇಷ್ಟ ಇಲ್ಲ ಅದು, ಆದ್ರೂ ಕೂಡ ನನ್ನ ಜವಾಬ್ದಾರಿ ಅದು. ಯಾಕೆಂದ್ರೆ ನಾನು ಸಿದ್ದರಾಮಯ್ಯನವರು ಇಬ್ರು ಸೇರಿ ಆ ಗ್ಯಾರಂಟಿ ಚೆಕ್ಗೆ ಇಬ್ರು ಸೈನ್ ಹಾಕ್ದು. ನಾಯಕಿರು ಈ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ನಾಯಕಿರು ಸಮಾವೇಶವನ್ನು ಮಾಡಿ ಇಂದಿರಾ ಗಾಂಧಿ ಅವರ ಮೊಮ್ಮಗಳು ಪ್ರಿಯಾಂಕಾ ಗಾಂಧಿ ಅವರನ್ನ ಕರೆಸಿ ನಾವೆಲ್ಲ ಕೆಳಗಡೆ ಕೂತ್ಕೊಂಡು ಆ ನನ್ನ ತಾಯಿಯನ್ನೆಲ್ಲ ಮೇಲ್ಗಡೆ ಕೊಂಡಿಸಿ ನಾವಿಬ್ರು ಹೋಗಿ ಆ ಗ್ಯಾರಂಟಿ ಚೆಕ್ಗೆ ಸೈನ್ ಹಾಕ್ತು. ಯಾಕೆಂದ್ರೆ ಆ ತಾಯಂದಿರ ಮನೆ ಬೆಳಗ್ಬೇಕು, 200 ಯೂನಿಟ್ ವರೆಗೂ ವಿದ್ಯುತ್ ಶಕ್ತಿ ಕೊಡಬೇಕು. ಬೆಲೆ ಏರಿಕೆಯಲ್ಲಿ ತಂತ್ರಿಸ್ತಾ ಇದ್ದಾರೆ. ಆ ಹೆಣ್ಮಕ್ಳು ಇವತ್ತು ಮನೆ ಬೆಳಗ್ಬೇಕು. ನಾನು 40 ರೂಪಾಯಿ ಇದ್ದಿದ್ದು 1100 ರೂಪಾಯಿ ಆಗೋಯ್ತು. ಎಲ್ಲ ಪದಾರ್ಥಗಳ ಬೆಲೆ ಜಾಸ್ತಿ ಆಗೋಯ್ತು. ಆ ಹೆಣ್ಣು ಮಕ್ಕಳು ಬದುಕಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಯಾವ್ದಾದ್ರು ನೀವು ಅವ್ರಿಗೆ ಆರ್ಥಿಕವಾದಂತ ಶಕ್ತಿ ಕೊಡಬೇಕು. ಆ ಮಕ್ಕಳ ವಿದ್ಯಾಭ್ಯಾಸ ಕೊಡಬೇಕು, ಹಬ್ಬಕ್ಕೆ ದುಡ್ಡು ಕೊಡಬೇಕು, ಬಟ್ಟೆ ಹೊಸ ಕೊಡಬೇಕು, ಫೀಸ್ ಕೊಡಬೇಕು, ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕು, ತಂದೆ ಮನೆಗೆ ಹೋಗ್ಬೇಕು, ಮಕ್ಕಳ ಮನೆಗೆ ಹೋಗ್ಬೇಕು, ಮಾವನ ಮನೆಗೆ ಹೋಗ್ಬೇಕು, ಅತ್ತೆ ಮನೆಗೆ ಹೋಗ್ಬೇಕು, ಧರ್ಮಸ್ಥಳಕ್ಕೆ ಹೋಗ್ಬೇಕು, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು, ಕೊಲ್ಲೂರು ಮೂಕಾಂಬಿಕೆ ಹೋಗ್ಬೇಕು, ಆ ತಾಯಿ ಚಾಮುಂಡಿ ನೋಡ್ಬೇಕು. ಅದಕ್ಕೆ ಶಕ್ತಿ ಕೊಡ್ಬೇಕು ಅಂತೇಳಿ ಶಕ್ತಿ ಯೋಜನೆ 2,000 ರೂಪಾಯಿ ಹಣವನ್ನ ನೇರವಾಗಿ ಅವರ ಅಕೌಂಟ್ಗೆ ಗೃಹಲಕ್ಷ್ಮಿ ಕೊಡುವಂತ ಯೋಜನೆ. ಹೀಗೆ 5 ಯೋಜನೆಯನ್ನ ಬಡವರಿಗೆ ಹಸದಲ್ಲಿ ಇರಬಾರ್ದು ಅಂತೇಳಿ ಕೊಟ್ಟಂತ ಯೋಜನೆಗೆ ಕಾರ್ಯಕ್ರಮಕ್ಕೆ ಸರ್ಕಾರ ಕೊಟ್ರೆ, ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಈ 5 ಗ್ಯಾರಂಟಿ ಯೋಜನೆಯಿಂದ ನಮ್ಮ ಹಳ್ಳಿ ಮಕ್ಕಳು, ಹಳ್ಳಿ ಹೆಣ್ಮಕ್ಳು ದಾರಿ ತಪ್ತಾ ಇದ್ದಾರೆ ಅನ್ನೋ ಮಾತನ್ನ ಇವತ್ತು ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಇದಕ್ಕಿನ್ನ ನೋವು, ಇದಕ್ಕಿನ್ನ ದುಃಖ, ಇದಕ್ಕಿನ್ನ ಮಾನವೀಯತೆಗೆ, ಇದು ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಮಾನವ ಕುಲಕ್ಕೆ ಇದೊಂದು ದೊಡ್ಡ ಅವಮಾನ. ಇವತ್ತು ನಾನು ತಮ್ಮ ಮುಖಾಂತರ ನಾನು ಕೇಳ್ತಾ ಇದ್ದೇನೆ, ಈ ಕಾವೇರಿ ಭೂಮಿಲಿ ನಾನು ಕೇಳ್ತಾ ಇದ್ದೇನೆ, ಈ ಮಲೆನಾಡಲ್ಲಿ ನಾನು ಕೇಳ್ತಾ ಇದ್ದೇನೆ. ಮುಖ್ಯಮಂತ್ರಿ ಆಗಿದ್ದಂತ ಕುಮಾರಸ್ವಾಮಿ ಕ್ಷಮಾಪಣೆ ಕೇಳಲಿಕ್ಕೆ ನಾನು ನಿಮ್ಮ ಮುಂದೆ ನಿಂತಿಲ್ಲ. ಈ ದೇಶದ ಪ್ರಧಾನಮಂತ್ರಿಗಳು ಈ ಕ್ಷೇತ್ರಕ್ಕೆ ಇವತ್ತು ಬರ್ತಾ ಇದ್ದಾರೆ. ಇಂಥವ್ರನ್ನ ಎನ್ಡಿಎಲ್ಲಿ ನೀವು ಇಟ್ಕೊಳ್ಳಲಿಕ್ಕೆ ಆ ನಾಯಕ ಇದ್ದೀರಾ ಇಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಿಮ್ಮ ವೈಯಕ್ತಿಕವಾದ ವಿಚಾರಗಳು ಏನೇ ಇಟ್ಕೊಳ್ಳಿ, ನಾನು ಚರ್ಚೆ ಮಾಡಲಿಕ್ಕೆ ನಾನು ತಯಾರಿಲ್ಲ. ನನ್ನ ತಾಯಂದಿರು ಬದುಕನ್ನ ಕಟ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ, ಆ ತಾಯಂದಿರು ಯಾರು ಹಸ್ಕೊಂಡಿರಬಾರ್ದು ಅನ್ನೋ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಕೊಟ್ಟರು. ನಾವಿಬ್ರು ಸೇರಿ ಮನೆಗಳು ಬೆಳಗ್ಬೇಕು ಅಂತ ಇವತ್ತು ಈ ಜ್ಯೋತಿ ಬೆಳೆದು ನಾವು ಏತಕ್ಕೆ ಬೆಳೆದು, ಶಿವಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಜ್ಞಾನ ಶಕ್ತಿ ಸ್ವರೂಪಸ್ಯ ದೀಪ ಜ್ಯೋತಿ ಪ್ರಕಾಶಿತ. ತಮ್ಮೆಲ್ಲರ ಮನೆ ಬೆಳಗಲಿ, ಆರೋಗ್ಯವಂತರಾಗಲಿ, ಐಶ್ವರ್ಯವಂತರಾಗಲಿ, ಜ್ಞಾನವಂತರಾಗಲಿ ಅಂತೇಳಿ ಈ ಜ್ಯೋತಿನ ನಾವು ಬೆಳೆಸಿದ್ದೇವೆ. ಹಂಗೆ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಯಾರು 200 ಯೂನಿಟ್ ವರೆಗೂ ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸ್ತಾ ಇದೆ, ನಿಮ್ಗೆ ಉಚಿತವಾಗಿ ಸಿಗ್ಬೇಕು ಅಂತೇಳಿ ಒಂದು ದೊಡ್ಡ ಐತಿಹಾಸಿಕವಾದಂತಹ ತೀರ್ಮಾನ ನಾವು ತೆಗೆದುಕೊಂಡಿದ್ದೇವೆ. ಹೆಣ್ಮಕ್ಳ ಬದುಕು ಹಸನಾಗ್ಬೇಕು. ನಾನು ಮನೆ ಪೇಪರ್ ಅಲ್ಲಿ ನೋಡಿದೆ, 98% 99% ಒಂದು ಹುಡುಗ. ಆ ತಾಯಿ ಹೇಳ್ತಾಳೆ, ನನಗೆ ಬಂದಂತ ಹಣದಿಂದ 2,000 ರೂಪಾಯಿ ಬಂದಿದ್ದ ಹಣದಿಂದ ಈ ನನ್ನ ಮಗನಿಗೆ ಒಂದು ಉತ್ತಮವಾದಂತ ವಿದ್ಯಾಭ್ಯಾಸವನ್ನು ಕೊಟ್ಟು ನಾನು ಓದಿಸಿ ಅಂತ ಹೇಳ್ತಾರೆ. ಮೊನ್ನೆ ಹಬ್ಬದ ದಿನ ನೀವು ನೋಡಿದ್ರಿ, ಒಂದ್ ತಾಯಿ ಫ್ರಿಡ್ಜ್ ಅನ್ನ ತೆಗೆದುಕೊಂಡು, ಒಂದ್ ಕಡೆ ಟಿವಿ ತೆಗೆದುಕೊಂಡು, ಒಬ್ಳು ಫ್ರಿಡ್ಜ್ ಒಂದು ತಾಯಿ ಟಿವಿ ತೆಗೆದುಕೊಂಡು ಅದಕ್ಕೆ ಪೂಜೆ ಮಾಡಿ, ಸಿದ್ದರಾಮಯ್ಯನವ್ರ ಸರ್ಕಾರ 2,000 ರೂಪಾಯಿ ಕೊಡ್ತಾ ಇದ್ದಪ್ಪ, ನನ್ನ ಫ್ರಿಡ್ಜ್ ತೆಗೆದುಕೊಂಡು ಅದಕ್ಕೆ ಹಬ್ಬದ ದಿನ ಪೂಜೆ ಮಾಡ್ತಾ ಇದ್ದಂತ ಚಿತ್ರವನ್ನ ತಾವೆಲ್ಲ ನೋಡಿ, ಹೀಗೆ ಬದುಕನ್ನ ಬದಲಾವಣೆ ಮಾಡಬೇಕು. ಭಾವನೆಗಳನ್ನ ನಾವು ಯೋಚನೆ ಮಾಡ್ತಾ ಇರೋದು, ಬದುಕನ್ನ ಯೋಚನೆ ಮಾಡ್ತಾ ಇರೋದು. ಇವತ್ತು ಹೆಣ್ಣು ಮಕ್ಕಳು, ತಾಯಂದಿರು, ಯಾರು ಗೃಹಲಕ್ಷ್ಮಿ 1,20,00,000 ಹೆಣ್ಮಕ್ಳು ಕುಟುಂಬದವರು, ಮನೆ ಯಜಮಾನಿಯರು ದಾರಿ ತಪ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರೇ, ತೀರ್ಥಕ್ಷೇತ್ರದ ಹೋಗುವಂತವ್ರು, ಧರ್ಮಸ್ಥಳಕ್ಕೆ ಹೋಗೋರು, ಕೊಲ್ಲೂರು ಮೂಕಾಂಬಿಕೆ ಹೋಗೋರು, ಆ ತಾಯಿ ಚಾಮುಂಡಿಗೆ ಹೋಗಿ ಭೇಟಿ ಕೊಡುವಂತವ್ರು, ಆ ತಾಯಿ ಮನೆಗೆ ಹೋಗೋರು,
ನಾನು ಸಿದ್ದರಾಮಯ್ಯನವರು ಇಬ್ರು ಹೋಗಿ ಆವತ್ತೊಂದು ದಿನ ಏನು ಕಾರ್ಯರೂಪಕ್ಕೆ ತರಂತ ಯೋಜನೆಯನ್ನ ಆವತ್ತು ಹೋಗಿ ನಾವು ಆ ತಾಯಿಗೆ ಹಣವನ್ನು ಇಟ್ಟು ಪೂಜೆ ಮಾಡಿ ಅವತ್ತು ಗೃಹಲಕ್ಷ್ಮಿಯನ್ನ ಬಿಡುಗಡೆಯನ್ನ ನಾವು ಮಾಡಿದೋ. ಇದು ನಮ್ಮ ರಾಜಕೀಯದ ಬದ್ಧತೆ. ಇದು ನಿಮ್ಗೇನು ನಿಮ್ಮ ಬದುಕಿನಲ್ಲಿ ಬದಲಾವಣೆ ಹೇಳ್ತಾ ಇದ್ರು ನಮ್ಮ ಶಾಸಕರಾದಂತ ಮಿತ್ರರು ಈಗ ಪೊನ್ನಣ್ಣವರು. ಹಳ್ಳಿ ಮೂರಲ್ಲಿ ಹೋದ್ರು ಕೂಡ ಜನ ಬಹಳ ಸಂತೋಷದಿಂದಿದ್ದಾರೆ. ಆದ್ರಿಂದ ನಾನು ಸ್ಮಿತಿ ಇರಾನಿ ಅವರು ಕೇಳ್ತಾ ಇದ್ದೀನಿ, ನಿರ್ಮಲಾ ಸೀತಾರಾಮನ್ ಕೇಳ್ತಾ ಇದ್ದೀನಿ. ನಾನು ಕುಮಾರಸ್ವಾಮಿ ಮಾತಾಡೋಕೆ ಹೋಗ್ತಾ ಇಲ್ಲ. ಈಗ NDA ಇದು ರಾಜ್ಯದ ಸ್ವಾಭಿಮಾನದ ಪ್ರಶ್ನೆ. ಇದು ನಮ್ಮ ತಾಯಿ ಚಾಮುಂಡೇಶ್ವರಿ, ಈ ನಾಡಿನ ದೇವತೆ ಚಾಮುಂಡೇಶ್ವರಿಗಾದಂತ ಅವಮಾನ ಇದು, ಹೆಣ್ಣು ಕುಲಕ್ಕಾದಂತ ಅವಮಾನ ಇದು, ಮಾನವಕ್ಕೆಲ್ಲಾದಂತ ಕುಲವೇ ಇದು. ಇವತ್ತು ನಾನೀಗ ಇಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ನಾನು ಫೋನಲ್ಲಿ ನನಗೆ ಬರ್ತಾ ಇತ್ತು ಮೆಸೇಜ್ಗಳು, ವಿಡಿಯೋಗಳು ಬರ್ತಾ ಇತ್ತು. ಹೆಣ್ಮಕ್ಳು ಬಹಳ ರುಚಿಯದ್ದಿಲ್ಲ. ಅವ್ರಿಗೂ ನಾನು ಮನವಿ ಮಾಡ್ಕೊಳ್ತೇನೆ, ನೀವು ತಾಳ್ಮೆ ಕಳ್ಕೋಬೇಡಿ, ನಿಮ್ಮ ಹೋರಾಟ ಮಾಡಬೇಡಿ ಅಂತ ಹೇಳೋದಿಲ್ಲ ನಾನು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನೀನು ಹೋರಾಟ ಮಾಡದೇ ಒಂದು ಚಿಂತೆ ಇಲ್ಲ, ನೀನು ಮಾರಾಟ ಆಗ್ಬೇಡ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೆ ನೀವು ಹೋರಾಟ ಮಾಡಿ, ಆದ್ರೆ ನೀವು ನಿಮ್ಮ ಸ್ವಾಭಿಮಾನದ ಬದುಕಿನಲ್ಲಿ ನೀವು ಬದುಕಬೇಕು. ಇದೇ ನಿಮಗೆ ಸಂವಿಧಾನ ಕೊಟ್ಟಂತ ಒಂದು ಶಕ್ತಿ ಮಾನವೀಯತೆಯಿಂದ. ಆದ್ರಿಂದ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ, ಕರ್ಮದಲ್ಲಿ ಉತ್ತರ ಸಿಗುವುದಿಲ್ಲ, ಕಾಗದಲ್ಲೂ ಇಲ್ಲ, ಕಾನೂನಲ್ಲೂ ಇಲ್ಲ, ಪುಸ್ತಕದಲ್ಲೂ ಇಲ್ಲ. ಆದ್ರೆ ನಾವು ಮಾಡಂತ ಪುಣ್ಯ ಕಾರ್ಯಗಳು, ಪಾಪ ಕಾರ್ಯಗಳು ಎಲ್ಲ ಕೂಡ ಲೆಕ್ಕದಲ್ಲಿ ಇದ್ದೇ ಇರ್ತದೆ. ಕುಮಾರಸ್ವಾಮಿ ಅವರೇ, ಇದು ಗಮನದಲ್ಲಿ ಇಟ್ಕೊಳ್ಳಿ. ಇದಕ್ಕೆ ಜನ ಉತ್ತರವನ್ನು ಕೊಡ್ತಾರೆ. ಇವತ್ತು ಬಿಜೆಪಿ ಅವರ ತಪ್ಪಿಸ್ತಾ ಇದ್ದಾರೆ. ನಾನು ಎಲೆಕ್ಷನ್ ಬಂದಾಗ ಒಂದು ಮಾತು ಹೇಳಿದ್ದೆ, ಹೆಗ್ಡೆದೇವರು ಕೊಟ್ಟಿದ್ದು ಯಾರೋ ಒಬ್ಬ ಹುಡುಗರನ್ನು ಕಳ್ಸಿಕೊಟ್ಟಿದ್ದ, ಅದನ್ನ ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ಅದನ್ನು ಹೇಳ್ತಾ ಇದ್ದೆ, ನೆನಪು ಮಾಡ್ತಾ ಇದ್ದೆ. ಏನ್ ಹೇಳ್ತಾ ಇದ್ದೆ ಅಂದ್ರೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಮಾತ್ರ ಚಂದ ಅಂತ ನಾನು ಹೇಳ್ತಾ ಇದ್ದೇನೆ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಏನಾಯ್ತು? ನಾನು, ಸಿದ್ದರಾಮಯ್ಯನವರು, ಮಹದೇವಪ್ಪನವರು, ಮುಖ್ಯಮಂತ್ರಿಗಳು, ನಮ್ಮ ವೆಂಕಟೇಶ್, ನಾವೆಲ್ಲ ಹೋಗಿ ಮೊದಲನೇ ದಿನ ಕ್ಯಾಬಿನೆಟ್ ಅಲ್ಲಿ ಒಂದೇ ಗಂಟೆಯಲ್ಲಿ ಏನ್ ಮಾತು ಕೊಟ್ಟಿದ್ದು ಆ ಮಾತನ್ನ ಕಾರ್ಯರೂಪಕ್ಕೆ ತಂದು ಇವತ್ತು 5 ತಿಂಗಳಲ್ಲಿ ಈ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿ ಆತ್ಮವಿಶ್ವಾಸದಿಂದ ನಿಮ್ಮ ಮುಂದೆ ನಾವು ನಿಂತಿದ್ದೇವೆ. ನುಡಿದಂತೆ ನಡೆದಿದ್ದೇವೆ. ಮುಖ್ಯಮಂತ್ರಿಗಳು ಕೂಡ ಹಿಂದೆ ಬಸವಣ್ಣನ ಹುಟ್ಟದ ದಿನ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಈ ರಾಜ್ಯದಲ್ಲಿ ರಾಜಕೀಯದ ಒಂದು ಬದ್ಧತೆ. ಇವತ್ತು ಕೂಡ ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಲ್ಲ ಆಚಾರ ವಿಚಾರಗಳನ್ನ ಪ್ರಚಾರ ಮಾಡಿಕೊಂಡು ಈ ಸಂವಿಧಾನದ ಪೀಠಿಕೆಯನ್ನ ಇವತ್ತು ನಮ್ಮ ಮಹದೇವಪ್ಪನವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿ ಈ ರಾಜ್ಯಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಏನಾದ್ರು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಕೊಟ್ಟಂತ ಸಂವಿಧಾನವನ್ನ ಪ್ರತಿ ಪ್ರಾರಂಭದಲ್ಲೂ ಕೂಡ ಸರ್ಕಾರದ ಕಚೇರಿಗಳಲ್ಲಿ ಇಟ್ಕೊಂಡು ನಾವು ಪಠನೆ ಮಾಡಿ ಇದನ್ನ ರಕ್ಷಣೆ ಮಾಡಂತ ಒಂದು ದೊಡ್ಡ ಕೂಗು ಕರೆಯನ್ನ ಇವತ್ತು ನಮ್ಮ ಮಿತ್ರರಂತ ಮಹದೇವಪ್ಪನವರ ನಾಯಕತ್ವದಲ್ಲಿ ಇವತ್ತು ನಡೀತಾ ಇದೆ. ಇದು ಜವಾಬ್ದಾರಿ. ಅಧಿಕಾರ ಬರೋದು ಮುಖ್ಯ ಅಲ್ಲ, ಯೋಗಕ್ಕಿನ್ನ ಯೋಗಕ್ಷೇಮ ಬಹಳ ಮುಖ್ಯ. ಆದ್ರಿಂದ ಈ ಸಂದರ್ಭದಲ್ಲಿ ಈ ಹೋರಾಟ ಸತ್ಯಕ್ಕೂ ಸುಳ್ಳಿಗೂ ನಡೀತಾರಂತ ಒಂದು ಹೋರಾಟ, ಸತ್ಯಕ್ಕೂ ಸುಳ್ಳಿಗೂ ನಡೆಯುತ್ತಾರಂತ ಹೋರಾಟ. ಇವತ್ತು ಬಿಜೆಪಿ ಸ್ನೇಹಿತರಿಗೆ ನಾನು ಕೇಳ್ತಾ ಇದ್ದೇನೆ, ಬಿಜೆಪಿ ಅಭ್ಯರ್ಥಿಗಳಿಗೆ ಕೇಳ್ತಾ ಇದ್ದೇನೆ, ಬಿಜೆಪಿ ಮುಖಂಡರಿಗೆ ಕೇಳ್ತಾ ಇದ್ದೇವೆ, ನೀವೇನು ಮಾತು ಕೊಟ್ರಿ? ಕಳೆದ ಎಲೆಕ್ಷನ್ ಏನ್ ಹೇಳಿದ್ರಿ? ನಾವು ಹೊರಗಡೆ ದೇಶದಿಂದ ಕಪ್ಪು ಹಣ ಎಲ್ಲ ಕಾಂಗ್ರೆಸ್ ಅವರೆಲ್ಲ ಮಡಿಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಸ್ವಿಸ್ ಬ್ಯಾಂಕ್ ಅಲ್ಲಿದೆ, ಆ ಬ್ಯಾಂಕ್ ಹಣ ಎಲ್ಲ ತಂದು ನಾವೆಲ್ಲರೂ ಕೂಡ ಅಕೌಂಟ್ ಓಪನ್ ಮಾಡಿಸ್ತೀವಿ, ಜನ್ಧನ್ ಅಕೌಂಟ್ ಓಪನ್ ಮಾಡಿಸ್ತೀವಿ, ಪ್ರತಿಯೊಂದು ಕುಟುಂಬಕ್ಕೂ 15 ಲಕ್ಷ ಆಗ್ತೀವಿ ಅಂತ ಹೇಳಿದ್ರು ಇಲ್ಲೋ? ತಾವ್ ಹೇಳ್ಬೇಕು, ಹೇಳ್ತಾನೆ? ಆಯ್ತು, ರೈತರಿಲ್ಲಿದ್ದೀರಿ, ನಿಮ್ಮ ರೈತರಿಗೆ ಏನ್ ಹೇಳಿದ್ರು? ನಮ್ಮ ರೈತರಿಗೆ ಏನ್ ಹೇಳಿದ್ರು? ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು, ನಿಜನ ಸುಳ್ಳು? 2 ಕೋಟಿ ಉದ್ಯೋಗವನ್ನ ಕೊಡ್ತೀವಿ ಅಂತ ಹೇಳಿದ್ರು, ನಿಜನ ಸುಳ್ಳು? ಕೊಟ್ಟ ಮಾತನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ. ಈಗ ನಡೀತಾ ಇರೋದು ಸತ್ಯಕ್ಕೂ ಸುಳ್ಳಿಗೂ ಎಷ್ಟು ಅಂತರ ಇದೆ ಅಂತೇಳಿ ನಾವು
ಏನು ಮಾತು ಕೊಟ್ಟಿದ್ದೋ ಆ ಮಾತನ್ನ ಇವತ್ತು ಕಾರ್ಯರೂಪಕ್ಕೆ ತಂದು ಜನರ ಮುಂದೆ ಧೈರ್ಯವಾಗಿ ನಿಂತ್ಕೊಂಡು ಇವತ್ತು ನನ್ನ ಮಿತ್ರಗಳ ಇಬ್ಬರು ಮಿತ್ರಗಳು ಯುವ ಮಿತ್ರಗಳು ಎಂತ ಅಭ್ಯರ್ಥಿಗಳನ್ನ ಇವತ್ತು ನೀವು ಕೊಟ್ಟು ವಿಧಾನಸಭೆಗೆ ಕಳಿಸಿದ್ದೀರಿ ಅಂತಂದ್ರೆ ನೀವೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರ. 136 ಜನದ ಬಗ್ಗೆ ಇವರಿಬ್ರು ಮುತ್ತು ರತ್ನಗಳು. ಇನ್ನು 30 ವರ್ಷ ರಾಜಕಾರಣವನ್ನ ಮಾಡಿ ನಿಮ್ಮ ಬದುಕಿನಲ್ಲಿ ಬದಲಾವಣೆ ತರಂತ ಇಬ್ರು ವ್ಯಕ್ತಿಗಳ ಯುವಕರಿಗೆ ಇವತ್ತು ನೀವು ಆಶೀರ್ವಾದ ಮಾಡಿ ಕಳಿಸ್ಕೊಟ್ಟಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಒಂದು ಕೋಟಿ ನಮಸ್ಕಾರ ಅರ್ಪಿಸುತ್ತೇನೆ. ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದ್ರೆ ಒಂದು ಜಾತಿ ಮೇಲಲ್ಲ, ನೀತಿ ಮೇಲೆ ನಮ್ಮ ಪಕ್ಷ ನಡ್ಕೊಂಡು ಬರ್ತಾ ಇದೆ. ನಾನು ಒಂದು ಮಾತು ಹೇಳಿ ನಿಲ್ಲಿಸಿದೆ, ಸುಳ್ಳುಗೂ ಸತ್ಯಕ್ಕೂ ಅಂತರ ನಡೀತಾ ಇದೆ ಅಂತ ನಿನ್ನೆ ಹೇಳಿದೆ. ನಾನು ಪ್ರಿಯಾಪಟ್ಟದಲ್ಲಿ ಅಕ್ಬರು ಬೀರ್ಬಲ್ಗೆ ಒಂದು ಪ್ರಶ್ನೆ ಕೇಳ್ತಾರೆ, ಏನೆಯ ಸುಳ್ಳುಗೂ ಸತ್ಯಕ್ಕೂ ಎಷ್ಟೇ ಅಂತರ ಇದೆ ಅಂತ. ಅವನು ಸ್ವಾಮಿ 4 ಬೆರಳು ಅಂತಾನೆ. ಹೆಂಗೆ 4 ಬೆರಳು ಅಂತಾನೆ? ಈ ಕಣ್ಗೋ ಕಿವಿಗೂ ಮಧ್ಯೆ ಇಡ್ತಾನೆ. ಈ ಕಣ್ಣಲ್ಲಿ ನೋಡೋದೆಲ್ಲ ಸತ್ಯ ಸ್ವಾಮಿ, ಈ ಕಿವಿಲ್ ಕೇಳೋದೆಲ್ಲ ಸುಳ್ಳು ಅಂತ. ಹಂಗೆ ನಮ್ಮ ಗ್ಯಾರಂಟಿಗಳನ್ನ ನಿಮ್ಮ ಕಣ್ಣಿನಲ್ಲಿ ನೋಡ್ತಾ ಇದ್ದೀರಿ. ತಾಯಂದಿರು ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ, ಅಕ್ಕಿ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ, 2,000 ರೂಪಾಯಿ ನಿಮ್ಮ ಅಕೌಂಟ್ ಬರ್ತಾ ಇದೆ. ನಿಜನಾ ಸುಳ್ಳು? ಆದ್ರೆ ಸುಳ್ಳು ಯಾವುದು? ಈ ಕಿವಿಲ್ ಕೇಳ್ತಾ ಇರೋದು 15 ಲಕ್ಷ ಬರ್ತದೆ ಅಂತ, 2 ಕೋಟಿ ಉದ್ಯೋಗ ಬರ್ತದೆ ಅಂತ ಬಂತದು. ಅದೇನಿದ್ರು ಕಿವಿಲಿ. ನಮ್ಮ 5 ಗ್ಯಾರಂಟಿಯಲ್ಲಿ ನಿಮ್ಮ ಕಣ್ಣಿನಲ್ಲಿ. ಇಷ್ಟೇ ನಮಗೂ ಅವ್ರಿಗೂ ಇರುವಂತ ವ್ಯತ್ಯಾಸ. ಬಂಧುಗಳೇ, ಇವತ್ತು ನಮ್ಮ ಅಭ್ಯರ್ಥಿ 8 ಜನ ಒಕ್ಕಲಿಗರಿಗೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಟ್ಟಿದೆ. ಮೊದಲನೇ ಬಾರಿ 40 ವರ್ಷದಿಂದ ಇಲ್ಲಿ ಒಕ್ಕಲಿಗರಿಗೆ ಈ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಅವಕಾಶ ಇರಲಿಲ್ಲ. ಮೈಸೂರು ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ನಾನು ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ನಾನು ಜಾತಿ ಮೇಲೆ ಮಾತಾಡ್ತಾ ಇಲ್ಲ, ಸರ್ವ ಜನಾಂಗಕ್ಕೂ ಸರ್ವ ಧರ್ಮಕ್ಕೂ ಕೂಡ ಸಮಬಾಳು ಅಂತ ಹೇಳಿ ಎಲ್ಲರಿಗೂ ಅವಕಾಶ ಕೊಡಬೇಕು ಅಂತ ಹೇಳಿ ನಾವು ಮಾತಾಡ್ತಾ ಇದ್ದೀವಿ. ಎಲ್ಲರಿಗೂ ಅವಕಾಶ ಸಿಕ್ಲಿ ಅಂತ ಹೇಳಿ ಎಲ್ಲರೂ ಕೂಡ ಅವ್ರದೇ. ನಾನ್ ಜಾತಿ ಬೇಡ ಅಂತ ನಾನು ಹೇಳ್ಬೋದು, ಇನ್ನೊಬ್ರು ಜಾತಿ ಬೇಡ ಅಂತ ಹೇಳ್ಬೋದು. ಹುಟ್ಟುವಾಗ ನಾವ್ಯಾರು ಅರ್ಜಿ ಹಾಕೊಂಡು ಜಾತಿ ಮೇಲೆ ನಾವ್ಯಾರು ಹುಟ್ಟುದಿಲ್ಲ. ನಾವು ಯಾವ ಧರ್ಮನೂ ಕೂಡ ನಮ್ಗೆ ಗೊತ್ತಿರಲಿಲ್ಲ. ನಮ್ಮ ತಂದೆ ತಾಯಿ ಪ್ರೇರಣೆ ನನಗ್ ಬೇಡ ಅಂತಂದ್ರೆ ಕೊನೆಗೆ ನನಗೆ ನಾಮಕರಣ ಮಾಡೋದು ಧರ್ಮನೇ, ನನಗೆ ಮೂಗ್ ಚುಕ್ಕದು ಧರ್ಮನೇ, ಕಿವಿ ಚುಚ್ಚೋದು ಧರ್ಮನೇ. ಆದ್ರೆ ಕೊನೆಗೆ ಸುಡ್ಬೇಕಾದ್ರೆ ಕೊನೆಗೆ ಮಧ್ಯ ಬೇಡ, ನಾನು ಲವ್ ಮ್ಯಾರೇಜ್ ಮಾಡ್ಕೊಡ್ತೀನಿ, ನಾನು ತಾಲಿನೂ ಕಟ್ಟೋದಿಲ್ಲ ಅಂತ ನಾನು ಹೇಳ್ಬೋದು. ನನ್ನ ಹೆಸರು ನಾಮಕರಣ, ಶಿವನ ಹೆಸರು ಶಿವ, ನಮ್ಮಪ್ಪ ಕಟ್ಟುವಂಥದ್ದು ಅದು ನಾಮಕರಣನೂ ಧರ್ಮನೇ. ಕೊನೆಗೆ ಉಡಬೇಕು ಸುಡಬೇಕು ಅಂತ ತೀರ್ಮಾನ ಮಾಡೋದು ಧರ್ಮ ತೀರ್ಮಾನ ಮಾಡ್ತದೆ. ಆದ್ರೆ ನಾವು ಅದಕ್ಕೆ ಮಧ್ಯ ಬರುವುದಿಲ್ಲ. ಆದ್ರೆ ನಮ್ಮ ಪಕ್ಷ ಈ ಎಲ್ಲದಕ್ಕೂ ಮೀರಿ ನಮ್ಮ ಸಂವಿಧಾನದಲ್ಲಿ ಎಲ್ಲರೂ ಕೂಡ ಒಟ್ಟು ತೆಗೆದುಕೊಂಡು ಹೋಗುವಂತ ಕೆಲಸ ಈ ಸಂದರ್ಭ ಮಾಡ್ತೇವೆ. ಹಂಗೆ ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ. ನಮ್ಮ ಸಂಸ್ಕೃತಿಯಲ್ಲಿ ಎಲ್ಲರೂ ಕೂಡ ಒಟ್ಟು ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಇವತ್ತು ನಾವೆಲ್ಲ ಮಾಡ್ಕೊಂಡು ನಾವು ಬಂದಿದ್ದೇವೆ. ಇವತ್ತು ನಿಮ್ಗೆ ಒಂದು ಪವಿತ್ರವಾದಂತ ಅವಕಾಶ. ಏನು ಅವಕಾಶ? ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಈ ಅವಕಾಶ ಒಬ್ಬ ಸರಳ ವ್ಯಕ್ತಿ ನಿಮ್ಮ ಧ್ವನಿಯಾಗಿ ನಿಮ್ಮ ತಾಲೂಕು ಆಫೀಸು, ನಿಮ್ಮ ಪಂಚಾಯತ್ ಆಫೀಸು, ನಿಮ್ಮ ಪೊಲೀಸ್ ಸ್ಟೇಷನ್, ನಿಮ್ಮ ಫಾರೆಸ್ಟ್ ಆಫೀಸ್ಗೆ ಬಂದು ನಿಮ್ಮ ಪರವಾಗಿ ಪಂಚಾಯತಿಯಿಂದ ಪಾರ್ಲಿಮೆಂಟ್ ವರೆಗೂ ಹೋರಾಟವನ್ನ ಮಾಡಂತ ಒಬ್ಬ ಯುವಕರಿಗೆ, ಒಬ್ಬ ಹೋರಾಟಗಾರರಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಟಿಕೆಟ್ ಅನ್ನ ಕೊಟ್ಟಿದೆ. ತಾವು ನಮ್ದಲ್ಲಿ ಇಟ್ಕೊಳ್ಬೇಕು. ಇವತ್ತು ಹಿಂದೆ ಲೋಕಸಭಾ ಸದಸ್ಯರಿಗೆ ಯಾಕೆ ಟಿಕೆಟ್ ಕೊಡ್ಲಿಲ್ಲ? 14 ಜನಕ್ಕೆ ಟಿಕೆಟ್ ಕೊಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ? ಅವ್ರ ಮುಖ ಇರಲಿಲ್ವಾ? ಬಿಜೆಪಿಗೆ ಸೋಲ್ತೀವಿ, ಕರ್ನಾಟಕದಲ್ಲಿ ಉತ್ತಮವಾದಂತ ಆಡಳಿತ ಬಂದು 136 ಸೀಟ್ ಗೆದ್ದಿದ್ದಾರೆ, ನಾವು ಗೆಲ್ಲಕ್ ಸಾಧ್ಯ ಇಲ್ಲ ಅಂತ ಹೇಳಿ ನಮ್ಗೆ ಟಿವಿ ಕೆಲ್ ಬರ್ಸಿದ್ರು. 3 ಬರ್ತದೆ, 2 ಬರ್ತದೆ, 4 ಬರ್ತದೆ ಅಂತ. ಹಿಂದೆ ಒಂದು ಸುರೇಶ್ ಮಾತ್ರ ಗೆದ್ದಿತ್ತು, ಈಗ 4 ಬಂದ್ಬಿಡ್ತದೆ ಅಂತ ಗೆಲ್ಸಿದ್ರು. ಈಗ ಯಾಕೆ ಬರ್ತಾ ಇಲ್ಲ? ಯಾಕೆ 14 ಜನನ ಬದಲಾವಣೆ ಮಾಡಿದ್ರಿ? 130 ಜನ ಪಾರ್ಲಿಮೆಂಟ್ ಮೆಂಬರ್ಗಳನ್ನ ಬಿಜೆಪಿ ಅವರು ಬದಲಾವಣೆ ಮಾಡಿದ್ದಾರೆ. ಯಾಕೆ? ಎಲ್ಲಾ ಕಡೆ ಆಂಟಿ ಇನ್ಕಂಬೆನ್ಸಿ ರಿಪೋರ್ಟ್ ಬಂತು ಅವ್ರಿಗೆ. ಇವ್ರು ಯಾವ ಕಾರಣಕ್ಕೂ ಗೆಲ್ಲುದಿಲ್ಲ ಅಂತ ಹೇಳಿ ಟಿಕೆಟ್ ಅನ್ನ ಬದಲಾವಣೆ ಮಾಡಿದ್ದಾರೆ. ಸದಾನಂದ ಗೌಡ್ರಿಗೂ ಟಿಕೆಟ್ ಕೊಟ್ಟಿಲ್ಲ, ಪ್ರತಾಪ್ ಗೌಡ್ ಟಿಕೆಟ್ ಕೊಟ್ಟಿಲ್ಲ, ಕಟೀಲ್ಗೂ ನವೀನ್ ಕಟೀಲ್ಗೂ ಟಿಕೆಟ್ ಕೊಟ್ಟಿಲ್ಲ. ಶಿವಭಕ್ತಿಗೆ ಗೋ ಬ್ಯಾಕ್ ಅಂದ ತಕ್ಷಣ ಬೆಂಗಳೂರು ಕಳಿಸ್ಕೊಟ್ಬಿಟ್ರು. ಇದು ಸಿಟಿ ರವಿ ಗೋ ಬ್ಯಾಕ್ ಅಂತ ಹೇಳ್ಬಿಟ್ಟು ಶಿವಭಕ್ತನ ಕಳಿಸಿ ಸದಾನಂದ ಗೌಡ್ರಿಗೆ ಪಾಪ ನನ್ಗೆ ಎಷ್ಟೋ ಜನ ನಮ್ಮ ಗೌಡ್ರುಗಳೆಲ್ಲ ಹೇಳ್ತಾ ಇದ್ರು, ನಮ್ಮ
ಸದಾನಗೌಡರು ಮಾಡಿದ ಅವಮಾನ, ಶೋಭಕ್ಕೆ ಮಾಡಿದಂತ ಅವಮಾನ ನಾವು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕೊಡಗಲ್ಲಿರುವಂತ ಕೊಡಗರು ನಾವೆಲ್ಲ ಸೇರಿ ಸ್ವಾಭಿಮಾನದ ಮತವನ್ನ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನೀಡಲಿದ್ದೇವೆ ಅಂತೇಳಿ ಇವತ್ತು ನನಗೆ ಅನೇಕರು ಇವತ್ತು ಫೋನನ್ನ ಮಾಡಿದ್ದಾರೆ. ಬಂಧುಗಳೇ, ತಮ್ಗೆ ಹೇಳೋದು ಇಷ್ಟೇ, ನಾನು ಇವತ್ತು ನಾರಾಯಣನವರು ಕೇಳಿ ಭಾಷಣ ಮಾಡಿಸ್ಬೇಕು ಅಂತ ಆಸೆ ಇದೆ. ನಾರಾಯಣನವರ, ನಮ್ಮ MC ನಾರಾಯಣನವರ ಭಾಷಣ, ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಈ ರಾಜ್ಯದಲ್ಲಿ ಆರ್ಥಿಕವಾದಂತ ಸ್ಥಿತಿ ಶಕ್ತಿ ಬರ್ಬೇಕಾದ್ರೆ ನಾನು ಸುಮಾ ವಸಂತ ಅವರು, ಎಸ್.ಎಂ. ಕೃಷ್ಣ ಅವರು ಸಂಪುಟದಲ್ಲಿ ಮಂತ್ರಿ ಆಗಿದ್ದಾರೆ. ಆ ಒಂದು ಕಾಲದಲ್ಲಿ ನನ್ನ ಕ್ಷೇತ್ರಕ್ಕೆ ಒಂದು 6 ಕೋಟಿ ಕೇಳಿದೆ. ನಾನು ಯಾವುದೋ ರೈತರಿಗೆ ಸಹಾಯ ಮಾಡಬೇಕು ಅಂತ, ಪರಿವರ್ತನಾ ದುಡ್ಡು ಕೊಡ್ಬೇಕು ಅಂತ, ಕೊಡಕ್ಕೆ ದುಡ್ಡಿರಲಿಲ್ಲ ಸರ್ಕಾರದಲ್ಲಿ. ಅವರನ್ನು ಭಾಷಣ ಮಾಡಿದ್ರು, ಏನು ನಮ್ಮ ಅಬಕಾರಿ ನೀತಿ ವಿಚಾರದಲ್ಲಿ ಅವತ್ತು ಸೆಕೆಂಡ್ ಥರ್ಡ್ ಇವೆಲ್ಲ ನಿಲ್ಲಿಸಬೇಕು ಅಂತ ಹೇಳಿ ಭಾಷಣ ಮಾಡಿದ್ರು. ಮುಖ್ಯಮಂತ್ರಿಗಳ ಸ್ನೇಹಿತರು ಒಂದು ಕಾಲದಲ್ಲಿ ಈಗ ಲಿಕ್ಕರ್ ಲಾಬಿ ಅವರು, ಆದ್ರೂ ಕೂಡ ಇವರು ಭಾಷಣ ಕೇಳಿ ಒಂದು ತೀರ್ಮಾನಕ್ಕೆ ಬಂದ್ರು. ಕೊಡಗಿನ ಕೊಡುಗೆ, ಒಬ್ಬ ಧೀರ ನಾಯಕರ ಕೊಡುಗೆ. ಆವತ್ತಿನ ಕಾಲದಲ್ಲಿ A.K. ಸುಬ್ಬಯ್ಯ, ಇವತ್ತಿನ ಕಾಲದಲ್ಲಿ ಮತ್ತೆ MC ನಾಣಯ್ಯ ಮಾಡಿದಂತ ಹೋರಾಟ ಈ ನಿಮ್ಮ ಕೊಡಗಿಗೆ ಒಂದು ದೊಡ್ಡ ಶಕ್ತಿಯನ್ನ ಇವತ್ತು ತುಂಬಿಕೊಂಡು ಅವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಅವ್ರ ಭಾಷಣ ಕೇಳ್ಬಿಟ್ಟು ಅವತ್ತು ಪ್ರಿವಿಲೇಜ್ ಕಾರ್ಪೊರೇಷನ್ ಪ್ರಾರಂಭ ಮಾಡಂತ ಇತಿಹಾಸ ಇವತ್ತು ನನಗೆ ತಂದೆ ಸಮಾನ ನಮ್ಮ ಶ್ರೀ ನಾಣಯ್ಯನವರು ಇವತ್ತು ಕೊಟ್ಟಿದ್ದಾರೆ. ಅಂತ ದೊಡ್ಡ ವೀರರು, ನಾಯಕರು ಇವತ್ತು ನೀವು ಕೊಟ್ಟಿದ್ದೀರಿ. ಆದ್ರೆ ಮುಂದಕ್ಕೆ ಈ ಚುನಾವಣೆ, ಅವ್ರು ಯಾವ ದಡ್ಡರು, ಜನತಾ ಪರಿವಾರದಲ್ಲಿ ಇದ್ಕೊಂಡು ಹೋರಾಟವನ್ನು ಮಾಡ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಾರೆ ಅಂತಾರೆ. ಅವರೆಲ್ಲ ದಡ್ಡರ? ಇದು ತಾವೆಲ್ಲ ತೀರ್ಮಾನವನ್ನ ಮಾಡಬೇಕು. ಮುಗಿದ ಕಾಲ, ಶಿಲೆಗೊಂದು ಕಾಲ, ನರಕ್ಕೊಂದು ಕಾಲ, ಅಂದ್ರೆ ಮನುಷ್ಯಗೊಂದು ಕಾಲ. ಆ ಕಾಲ ಆಗೋಯ್ತು, 10 ವರ್ಷ ಮುಗಿದೋಯ್ತು. ಮತ್ತೆ ಈ ಕಾಲ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ, ಈ ಹಸ್ತಕ್ಕೆ ಮಾತ್ರ, ನಿಮ್ಮ ಹಸ್ತಕ್ಕೆ ಮಾತ್ರ. ನಾನು ಹೇಳಿದಲ್ಲ, 5 ಬೆರಳು ಸೇರಿ ಕೈ ಮುಷ್ಟಿ ಆಯಿತು, 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು. ಈ ಕೈ ಗಟ್ಟಿ ಆಗಿದ್ರಿಂದ ಕರ್ನಾಟಕ ರಾಜ್ಯ ಸಮೃದ್ಧಿ ಆಯ್ತು, ಅಭಿವೃದ್ಧಿ ಆಯ್ತು. ಇದನ್ನು ತಾವು ಗಮನದಲ್ಲಿ ಇಟ್ಕೊಳ್ಳಿ. ಇನ್ನ ಬಹಳ ವಿಚಾರಗಳನ್ನ ನಮ್ಮ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಹಸ್ತ ಬದುಕನ್ನ ಕಾಪಾಡ್ತದೆ, ಕರ್ನಾಟಕವನ್ನ ಕಾಪಾಡ್ತದೆ, ಕರ್ನಾಟಕದ ಸ್ವಾಭಿಮಾನವನ್ನ ಇವತ್ತು ಹಸ್ತ ಉಳಿಸಿದೆ. ಆದ್ರಿಂದ ನಾವು ಈ ಸಂದರ್ಭದಲ್ಲಿ ಜಾತಿ ಮೇಲೆ ಮತ ಕೇಳುವುದಿಲ್ಲ, ಧರ್ಮದ ಮೇಲೆ ಮತ ಕೇಳುವುದಿಲ್ಲ, ನಾವು ನೀತಿ ಮೇಲೆ ಮತವನ್ನ ಕೇಳ್ತಾ ಇದ್ದೇವೆ. ಆದ್ರಿಂದ ಈ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಕೂಡ ನಮ್ಮ ACC ವತಿಯಿಂದ ಅವರು ಕೂಡ 5 ಗ್ಯಾರಂಟಿಗಳನ್ನ ಈಗಾಗಲೇ ಘೋಷಣೆ ಮಾಡಿದ್ದಾರೆ. 5 ಗ್ಯಾರಂಟಿ. 1 ಲಕ್ಷ, ಯುವ ನ್ಯಾಯ, ಮಹಿಳೆಯರಿಗೆ ನ್ಯಾಯ, ರೈತರಿಗೆ ನ್ಯಾಯ, ಶ್ರಮಿಕರಿಗೆ ನ್ಯಾಯ, ಪಾಲುದಾರರಿಗೆ ನ್ಯಾಯ ಅಂತ ಹೇಳಿ ಪ್ರತಿ ಹೆಣ್ಣುಮಗಳು ಕೂಡ ಇನ್ ಮುಂದಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದಾಗ ನಾವು ಯಾವ ರೀತಿ 24,000 ಕೊಡ್ತಾ ಇದ್ದೇವೆ, ವರ್ಷಕ್ಕೆ 1 ಲಕ್ಷ ಕೊಡ್ತೀವಿ ಅಂತ ಹೇಳಿ ನಮ್ಮ ಮ್ಯಾನಿಫೆಸ್ಟೋ ತಿಳಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಸಿಗ್ನೇಚರ್ ಮಾಡಿದ್ದಾರೆ. ನಿಮ್ಮ ಮನೆ ಬಾಗಿಲಿಗೆ ಕಾರ್ಡ್ ತಲುಪ್ತದೆ, ಚೆಕ್ ಕಾರ್ಡ್ ತಲುಪ್ತದೆ, ಗ್ಲೋಬಲ್ ಇಂಡಿಯಾ ಕಾರ್ಡ್ ತಲುಪ್ತದೆ. ನಿಮಗೆಲ್ಲರೂ ಕೂಡ ಯುವಕರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು 1 ಲಕ್ಷ ರೂಪಾಯಿವರೆಗೂ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಮತ್ತು ಆರೋಗ್ಯ ವಿಮೆ 25 ಲಕ್ಷವರೆಗೂ ಕೂಡ ಆರೋಗ್ಯ ವಿಮೆಯನ್ನ ಕೊಡಬೇಕು. ಯಾರು ಕೂಡ ಹಾಸ್ಪಿಟಲ್ಗೆ ದುಡ್ಡು ಕಟ್ಟುವಂತ 25 ಲಕ್ಷ ಬರುವುದಿಲ್ಲ ಅಂತ ಒಂದು ಐತಿಹಾಸಿಕ ತೀರ್ಮಾನವನ್ನ ಮಾಡ್ತಾ ಇದ್ದಾರೆ. ಹಾಗೆ ರೈತರಿಗೆ ಅನೇಕ ಯೋಜನೆಗಳು, ಸ್ವಾಮಿನಾಥನ್ ಅವರ ವರದಿಯ ಅನುಸಾರವಾಗಿ ಸಾಲ ಮನ್ನಾ ಇರ್ಬೋದು, ಆಹಾರಕ್ಕೋಸ್ಕರ ಒಂದು ಬದ್ಧತೆ ಬೆಳೆದಂತಕ್ಕೆ ಒಂದು ನ್ಯಾಯವನ್ನು ಕೊಡಿಸುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರಿಂದ ನಮ್ಮ ಅಭ್ಯರ್ಥಿ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ, ಹೆಸರು ಹೇಳ್ಬೇಡಿ, ಅದಕ್ಕೆ ಅಕೌಂಟ್ ಹೋಗ್ತಿದೆ, ಅವ್ರು ಬಡವ ಇವತ್ತಂತ ನಾವು ದುಡ್ಡು. ಸೊ ಅದಕ್ಕೆ ನಾವು ಹೆಸರು ಹೇಳ್ತಾ ಇಲ್ಲ. ಆದ್ರೆ ಅವ್ರ ಹಸ್ತ, ಯಾವ ಹಸ್ತ? ನಿಮ್ಮ ಹಸ್ತ. ಕಮಲ ಅಂತೂ ಬಾಡೋಯ್ತಾನೆ. ಕುಮಾರಣ್ಣ ಪಾಪ ಮಹಿಳೆನ ಇವತ್ತೇನ್ ಮಾಡಿದೆ, ಮೊನ್ನೆನೆ ಹಿಂದೆ ಬಿಸಾಕ್ಬಿಟ್ಟು ಹೋಗಿ ಕಮಲ ಜೊತೆ ಸೇರ್ಕೊಂಡ್ಬಿಟ್ಟು ಹೊಂಟೋಗಿ ಅವ್ರ ಪಾರ್ಟಿ ಮುಗಿದೋಯ್ ಕೇಸ್. ಹೇಳ್ಬೇಕು ದೇವೇಗೌಡರು, ಆ ಪಾರ್ಟಿ ಉಳಿತದ ಇಲ್ಲ ಅನ್ನೋದ ದೇವೇಗೌಡರು ಉತ್ತರ ಕೊಡ್ಬೇಕು. ಆ ಪಾರ್ಟಿ ಇರ್ತದ ಅಂತ ಈಗ ನನಗೆ ಪಟ್ಟಿ ಕೊಟ್ಟರು. ನಾನು ನಮ್ಮ ವಿನಯ್ ಕುಮಾರ್ ಸರ್ಗೆ ಕೊಟ್ಟಿದ್ದೇನೆ. ಸುಮಾರು ಒಂದು 100 ಜನ ಜನತಾದಳದಲ್ಲಿ ಇದ್ದವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೋಬೇಕು ಅಂತ ಅರ್ಜಿ ಕೊಡ್ತಾ ಇದ್ದಾರೆ. ಮುಂದಕ್ಕೆ ಭವಿಷ್ಯ ಇಲ್ಲ.
ಜಾತ್ಯತೀತ ತತ್ವವನ್ನ ನಂಬ್ಕೊಂಡಿರೋಂಥವ್ರಿಗೆ ಯಾವ್ದಾದ್ರು ಒಂದು ಪಕ್ಷ ಇದ್ದರೆ ಕಾಂಗ್ರೆಸ್ ಪಕ್ಷ. ಆದ್ರಿಂದ ಇವತ್ತು ಯಾರ್ಯಾರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅವರೆಲ್ಲರೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನ ನಾನು ಬಯಸ್ತೇನೆ. ನಿಮ್ಮನ್ನ ನಾನು ಬರಮಾಡ್ಕೊಳ್ತಾ ಇದ್ದೇನೆ. ಹಳಬ್ರು ಹೊಸಬ್ರು ಅನ್ನೋದಲ್ಲದೆ ಒಗ್ಗಟ್ಟಿಂದ ನಾವೆಲ್ಲ ಓಡ ನೀವೆಲ್ಲದ ಆಸ್ಥದ ಗುರುತಿಗೆ ನಮ್ಮ ಅಭ್ಯರ್ಥಿಗೆ ಸರಳತೆಗೆ ಹೆಸರಾದಂತಹ ಒಬ್ಬ ಅಭ್ಯರ್ಥಿಗೆ ನಿಮ್ ಬಿಜೆಪಿ ಅಭ್ಯರ್ಥಿ ನಿಮ್ ತಾಲೂಕು ಆಫೀಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ ಬಿಡಿಒ ಆಫೀಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ ಕಷ್ಟ ಕಾಯ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಭೇಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. 24/7 ನಿಮ್ಮ ಜೊತೆಯಲ್ಲಿ ಹೋರಾಟವನ್ನು ಮಾಡಂತ ಒಬ್ಬ ಯುವಕನಿಗೆ ಹೋರಾಟಗಾರರಿಗೆ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಶಾಸಕರು ಮುಖ್ಯಮಂತ್ರಿಗಳು ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ ಒಂದು ಪ್ರಾರ್ಥನೆ ನನ್ನ ಮಾತನ್ನು ಮುಗಿಸಿದೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.